ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತು ನಾನು ಲೋಟಸ್ ಟ್ಯೂಬನ್ನು ಕೊರಿಯರ್ ಮಾಡ್ತಾಯಿದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ. ಇವಾಗೆಲ್ಲ ಲೋಟಸ್ ರೀಪಾಟಿಂಗ್ ಟೈಮ್ ಆಗಿರೋದ್ರಿಂದ ತುಂಬ ಟ್ಯೂಬರ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೋಟಸ್ ಟ್ಯೂಬರ್ ಹೇಗಿರುತ್ತೆ ಅಂತ. ತುಂಬ ಜನ ಗಾರ್ಡನರ್ಸ್ಗೆ ಬೆಳೆಸೋರಿಗೆ ಗೊತ್ತಿರುತ್ತೆ ಲೋಟಸ್ ಗಿಡ ಬೆಳೆಸಿರೋರಿಗೆ ಹೇಗಿರುತ್ತೆ ಅಂತ. ಇದು ಒಂದು ಯೆಲ್ಲೋ ಪಿಯೋನಿ ಅನ್ನೋದು ಒಂದು ವೆರೈಟಿದು ಲೋಟಸ್ ಟ್ಯೂಬರ್. ಇದು ನಾನು ಫ್ಲವರ್ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. 2 ಟ್ಯೂಬರ್ನ ಅವ್ರು ಕೇಳಿದ್ದಾರೆ. ನಾನು ತುಂಬ ಟ್ಯೂಬರ್ಸ್ ಆದಾಗ ಅದನ್ನ ಸೇಲ್ ಮಾಡಿಬಿಡ್ತೀನಿ. ನಾನು ಯಾರ ಹತ್ರ ಟ್ಯೂಬರ್ಸ್ನ ತೊಗೊಳ್ತೀನಿ ಅವರೇ ವಾಪಸ್ ತೊಗೊಳ್ತಾರೆ. ಅವರು ಕೇರಳ ಮತ್ತು ತಮಿಳ್ನಾಡಲ್ಲೆಲ್ಲ, ಕಾಸರಗೋಡಲ್ಲೆಲ್ಲ ತುಂಬ ಜನ ತಾವರೆ ಕೃಷಿ ಮಾಡೋದ್ರಿಂದ ಅಲ್ಲೆಲ್ಲ ತುಂಬ ಜನ ತೊಗೊಳ್ತಾರೆ. ಹಾಗಾಗಿ ಅವ್ರಿಗೇ ಹೋಲ್ಸೇಲಲ್ಲಿ ತೊಗೊಳ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ನನ್ನ ಕೆಲವು ಫ್ರೆಂಡ್ ಸರ್ಕಲ್ ಅವರೂ ಕೂಡ ತೊಗೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅದು ಒಬ್ಬೊಬ್ಬರು ಫ್ರೆಂಡ್ ಇದ್ದಾರೆ ನನಗೆ, ಸುಮತಿ ಅಂತ. ಅವರು ತಾವರೆ ಕೃಷಿ ಮಾಡ್ತಾರೆ. ಅವ್ರ ಹತ್ರ ಈ ವೆರೈಟಿ ಇತ್ತು, ಹಾಳಾಗಿದೆ ಅಂತ ಅಂದ್ಬಿಟ್ಟು ನಿನ್ನೆ ಕೇಳಿದರು. ಹಾಗಾಗಿ 2 ಟ್ಯೂಬರ್ನ ಅವ್ರಿಗೆ ಕಳಿಸ್ತಾ ಇದ್ದೀನಿ ಇವತ್ತು. ಹಾಗಾಗಿ ಪ್ಯಾಕ್ ಮಾಡ್ತಾಯಿದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮಲ್ಲೂ ಯಾರಿಗಾದ್ರೂ ತಾವರೆ ಗಿಡ ಬೆಳೆಸ್ಬೇಕು ಅನ್ನೋಂಥ ಇಂಟ್ರೆಸ್ಟ್ ಇದ್ದರೆ, ಅಕಸ್ಮಾತು ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ, ತಾವರೆ ಗಿಡದ ಬಗ್ಗೆ ಆಸಕ್ತಿ ಇದ್ದರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಹಾಕಿರ್ತೀನಿ. ಬೇಕಾದರೆ ಬೈ ಮಾಡ್ಬೋದು ಬೇಕಾದರೆ ನೀವು ಈ ಟ್ಯೂಬರ್ಸ್ನ ಬೆಳ್ಸೋಕ್ಕೆ ಬಂದರೆ. ಮತ್ತು ನೋಡಿ, ಇದು 100 ರೂಪಾಯಿ ಆಗುತ್ತೆ ಪ್ರೈಸು ಈ ಟ್ಯೂಬರ್ಗೆ. ಸ್ವಲ್ಪ ಚಿಕ್ಕ ಸೈಜ್ ಇರೋದ್ರಿಂದ ಇದೆಲ್ಲ ಗ್ರೋಯಿಂಗ್ ಟಿಪ್ಸ್ ಇರುತ್ತೆ, ಇಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ಎಲೆಗಳು ಶುರು ಆಗ್ತಾಯಿದೆ. ಇದು 150 ರೂಪಾಯಿ ಆಗುತ್ತೆ, ಸ್ವಲ್ಪ ದೊಡ್ಡ ಟ್ಯೂಬರ್ ಆಗಿರೋದ್ರಿಂದ. ಮತ್ತು ಇದೆಲ್ಲ ಆನ್ಲೈನಲ್ಲೆಲ್ಲ ತುಂಬ ಜಾಸ್ತಿ ಪ್ರೈಸ್ ಇರುತ್ತೆ. ಮತ್ತು ಏನು ಪ್ರೈಸ್ ಮಾರ್ಕೆಟಲ್ಲಿರುತ್ತೆ ಅದೇ ಪ್ರೈಸ್ಗೂ ನಾನು ಸೇಲ್ ಮಾಡ್ತಾಯಿದ್ದೀನಿ. ಮತ್ತು ಈ ಫ್ಲವರ್ ಪಿಕ್ಚರ್ ಏನಿದೆ ತಾವರೆ ಹೂದು, ಅದನ್ನು ಇದು ಒಂದು ಸೆಮಿ ಟ್ರಾಪಿಕಲ್. ಇದು ತುಂಬ ಇವಾಗ ನೀವು ರೀಪಾಟ್ ಮಾಡಿದ್ರೆ, ಇವಾಗ ಈ ಟ್ಯೂಬರ್ನ ಪ್ಲ್ಯಾಂಟ್ ಮಾಡಿದ್ರೆ ವೈಡ್ ಆಗಿರೋದ್ರಲ್ಲಿ ಬಾಯಿ ಅಗಲ ಇರೋಂಥ ಟಬ್ಬಲ್ಲಿ ನೀವು ಇದನ್ನು ಕರೆಕ್ಟ್ ಮೆಥಡಲ್ಲಿ ಹಾಕಿ ಫರ್ಟಿಲೈಸ್ ಮಾಡಿದ್ರೆ ಪಾಟ್ ಫುಲ್ ಅದು ಮೊಗ್ಗಾಗಿ ಹೋಗ್ಬಿಡುತ್ತೆ. ಒಂದು ಯೆಲ್ಲೋ ಕಲರ್ ಫ್ಲವರ್ ಇದು. ನಾನು ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ ಮತ್ತು ಪಿಕ್ಚರ್ನ, ಮತ್ತು ಹೇಗಿರುತ್ತೆ ಪ್ಯಾಕಿಂಗ್ ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಈ ಥರ ಬಾಕ್ಸ್ಗಳೆಲ್ಲ ನಮ್ಗೆ ಬಂದಿರುತ್ತಲ್ವ, ಎಲ್ಲ ಮನೆಗೆ ನಾವು ಗ್ರಾಸರಿ ಸಾಮಾನೆಲ್ಲ ತಂದಾಗ ಈ ಥರದ್ದೆಲ್ಲ ಕೊಟ್ಟಿರ್ತಾರೆ. ಈ ಥರ ಕಾರ್ಡ್ಬೋರ್ಡ್ದು ಆ ಥರದ್ದು ಇಟ್ಕೊಂಡಿರ್ತೀನಿ. ಇದನ್ನು ಈ ಥರ ರೌಂಡಾಗಿ ಸ್ವಲ್ಪ ಡಬ್ಬ ಥರ ಮಾಡಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಈ ಥರ ಒಳಗೆ ಹಾಕೋದ್ರಿಂದ ಅದು ಡ್ಯಾಮೇಜ್ ಆಗಲ್ಲ ಅಂತ. ಮತ್ತು ಇಲ್ಲಿ ನ್ಯೂಸ್ ಪೇಪರ್ ಇದೆ. ನ್ಯೂಸ್ ಪೇಪರ್ನ ಸ್ವಲ್ಪ ಅದು ಮುರಿದೋಗ್ಬಾರ್ದು ಟ್ಯೂಬರನ್ನು ಕಾಡೋಕ್ಕೆ, ಇದನ್ನು ಸ್ವಲ್ಪ ಇಲ್ಲಿ ಫಿಲ್ ಮಾಡಿಬಿಡ್ತೀನಿ. ನನಗೆಲ್ಲ ಟ್ಯೂಬರ್ಸ್ನ ನಾನು ಪ್ರೊಫೆಷ್ನಲ್ ಪ್ಯಾಕ್ ಮಾಡೋಳಲ್ಲ, ಆದರೂ ನನಗೆ ಟ್ಯೂಬರ್ಸ್ ಕಳಿಸೋರೆಲ್ಲ ಈ ಥರನೇ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ ಅದನ್ನು ನೋಡಿ ಕಲ್ತ್ಕೊಂಡಿದ್ದೀನಿ ನಾನು ಕೂಡ. ಮತ್ತು ಇವಾಗ ಈ ಪೇಪರ್ಗೆ ಏನು ಮಾಡ್ತೀನಿ ಅಂದರೆ, ಈ 2 ಟ್ಯೂಬರ್ನ ಇಲ್ಲಿಟ್ಟು ಪೇಪರ್ನ ಫುಲ್ ಒದ್ದೆ ಮಾಡಬೇಕಾಗತ್ತೆ ನಾವು. ಪೂರ್ತಿ ಇದು ಒದ್ದೆ ಆಗಬೇಕು ನ್ಯೂಸ್ ಪೇಪರು. ಯಾಕಂದರೆ ಅದು 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಕೆಲವು ಪ್ಲೇಸ್ಗೆ 3 ದಿನ ಆಗುತ್ತೆ ಹೋಗೋದು. ಏನೂ ಆಗಲ್ಲ ಟ್ಯೂಬರ್ಸ್ ಆಗಿರೋದ್ರಿಂದ. ಈ ನೋಡಿ ಈ ಥರ ಇರುತ್ತೆ. ಇದನ್ನು ಈ ಥರ ನೀರಲ್ಲಿ ಮುಳುಗಿಸಿ ಪ್ಯಾಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇರೋ ವಿಡಿಯೋ ಆಗಿರೋದ್ರಿಂದ ಪೂರ್ತಿ ತೋರಿಸ್ತಾ ಇದ್ದೀನಿ. ಇದನ್ನು ಹೀಗೆ ಇಟ್ಕೊಂಡಿರ್ತೀನಿ. ಇದನ್ನು ಏನು ಮಾಡಬೇಕಂದ್ರೆ, ಇಲ್ಲಿ ನೋಡಿ, ಇದು ಈ ಥರ ಒಂದು ಪ್ಲ್ಯಾಸ್ಟಿಕ್ ಕವರ್ಗೆ ಇದು ತೇವಾಂಶ ಇರುತ್ತೆ. ಟ್ಯೂಬರ್ ತೇವವಾಗೇ ಇರುತ್ತೆ, ನಾವು ಅವ್ರದ್ಗೆ ರೀಚ್ ಆಗೋ ತನಕನೂ. ಇದನ್ನು ಹೀಗೆ ಕವರಲ್ಲಿ ಹಾಕಿ ಆದಷ್ಟು ನಾವು ಪ್ಯಾಕ್ ಮಾಡುವಾಗ ಚಿಕ್ಕ ಪ್ಯಾಕ್ ಮಾಡಬೇಕಾಗತ್ತೆ. ಕೊರಿಯರ್ ಕಳಿಸುವಾಗ ಜಾಸ್ತಿ ಟ್ಯೂಬರ್ಸ್ ಇದ್ದರೆ ದೊಡ್ಡ ಪ್ಯಾಕ್ ಬೇಕಾಗತ್ತೆ. ಇಲ್ಲಿ ರಬ್ಬರ್ ಬ್ಯಾಂಡ್ನ ಹಾಕಿ ಇದಕ್ಕೆ ಇಲ್ಲಿ ನೋಡಿ ಈ ಥರ ಬಾಕ್ಸ್ ಥರ ಇರೋದ್ರಿಂದ ಇದರೊಳಗಡೆ ಟ್ಯೂಬರ್ಸ್ನ
ಹಾಕಿದ್ದೀನಿ. ಮತ್ತು ಸ್ವಲ್ಪ ನ್ಯೂಸ್ ಪೇಪರ್ನ ಸೈಡಲ್ಲೂ ಹಾಕೋದ್ರಿಂದ ಸ್ವಲ್ಪ ಏನೂ ಡ್ಯಾಮೇಜ್ ಆಗಲ್ಲ ಅಂತ. ಸಾಮಾನ್ಯ ಆಗಲ್ಲ, ಒಂದೇ ದಿನಕ್ಕೆ ತಲುಪುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋದ್ರಿಂದ. ಮತ್ತು ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ತೀನಿ, ಅದು ಫಾಸ್ಟಾಗಿ ಹೋಗುತ್ತೆ ಪ್ರೊಫೆಷ್ನಲ್ ಕೊರಿಯರು. ಮತ್ತು ಇವಾಗ ಇದನ್ನು ಇದು ಮಾಡಿ ಇದಕ್ಕೆಲ್ಲ ಟೇಪ್ ಹಾಕಿ, ಇಲ್ಲಿ ನೋಡಿ ಅವ್ರದ್ದು ಅಡ್ರೆಸ್ನ ನಾನು ಇಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಪೇಪರಲ್ಲಿ. ಇದ್ರ ಮೇಲೆ ಹಾಕಿ ಪ್ಯಾಕ್ ಆದಮೇಲೆ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ ನೋಡಿ ಇದು ಅಡ್ರೆಸ್ ಎಲ್ಲ ಬರೆದು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದ್ರ ಮೇಲೆ ಹಾಕಿ ಈ ಥರ ಟ್ರಾನ್ಸ್ಪರೆಂಟ್ ಟೇಪಲ್ಲಿ ನಾನು ಪ್ಯಾಕ್ ಮಾಡಿ ಅದನ್ನು ಕಳಿಸ್ತೀನಿ. ಪೇಪರ್ ಆಗಿರೋದ್ರಿಂದ ಒದ್ದೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಮತ್ತು ನಿಮ್ಮಲ್ಲೂ ಯಾರಿಗಾದರೂ ಟ್ಯೂಬರ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫೋನ್ ನಂಬರ್ನ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಬೆಳೆಸೋಕ್ಕೆ ಬಂದಿರಬೇಕು ತುಂಬ ಚೆನ್ನಾಗಿ, ಹಾಗಿದ್ರೆ ಮಾತ್ರ ತೊಗೊಳ್ಳಿ. ಯಾಕೆ ಅಂತಂದರೆ ಕೆಲವರು ಬೆಳೆಸೋಕ್ಕೆ ಬರಲ್ಲ ಅಂತಂದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ತುಂಬ ಅದನ್ನು ಎಕ್ಸ್ಪರ್ಟಾಗಿ ತುಂಬ ಕ್ಲೀನಾಗಿ ನೋಡಿಕೊಂಡು ಬೆಳೆಸ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.